ವಿರಾಮದ ನಂತರ ಮತ್ತೆ ಹಾಲಿನ ಕತೆ ಚರ್ಚೆಯನ್ನ ಮುಂದುವರಿಸ್ತಾ ಎಷ್ಟೋ ಮಹಿಳೆಯರು ಹೇಳ್ತಾ ಇರ್ತಾರೆ ಹಾಲನ್ನ ಬಿಸಿ ಮಾಡಬೇಕು ಯಾಕಂದ್ರೆ ಹಾಳಾಗತ್ತೆ ಅಂತ. ಸೊ ಸೇಫ್ಟಿ ಅವರೊಂದು ಮೊದಲ ಆದ್ಯತೆ ಆಗಿರುತ್ತೆ ಹಾಲನ್ನ ಬಿಸಿ ಮಾಡೋದಕ್ಕೆ. ಹಾಗಾದ್ರೆ ಜ್ಯೋತಿ ಅವರ ಹತ್ರ ಕೇಳ್ತೀನಿ. ಜ್ಯೋತಿ ಅವರೇ, ನಿಮ್ಮ ಮನೆಯಲ್ಲಿ ಈಗ ನೀವು ಯಾರ್ಯಾರಿಗೆಲ್ಲ ಹಾಲನ್ನು ಕೊಡ್ತೀರಿ? ನೀವು ಕೂಡ ಹಾಲನ್ನು ಕುಡಿಯುವಂತ ಅಭ್ಯಾಸ ಇದೆಯಾ? ಇರ್ಲಿಲ್ಲ, ಈಗ ಶುರು ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಕೈ ಕಾಲು ನೋವು ಶುರುವಾದ್ಮೇಲೆ ಭಯ ಶುರುವಾಗಿದೆ, ಹಾಗಾಗಿ ಹಾಲು ಕುಡಿಯೋ ಅಭ್ಯಾಸ ಶುರು ಮಾಡ್ಕೊಂಡಿದ್ದೀನಿ. ಮನೆಯಲ್ಲಿ ಮಕ್ಕಳು ಕುಡಿತಾರೆ, 2 ಮಕ್ಕಳಿದ್ದಾರೆ. ಮಕ್ಕಳಿಗೆ ಬಿಸಿ ಮಾಡಿನೇ ಕೊಡ್ತೀರಾ ಹಾಲು? ಹೇಗೆ ಬಿಸಿ ಮಾಡಿ ಆರಿಸಿ ಕುಡಿತಾರೆ ಅವರು. ಡಾಕ್ಟರ್ ಪ್ರೇಮ ಅವರೇ, ಈಗಾಗಲೇ ಹೇಳಿದ್ರು ಮಕ್ಕಳಿಗೆ ಕೂಡ ಒಂದು ಆರಿಸಿದ ಆ ರೀತಿಯಾದಂತಹ ಹಾಲನ್ನ ಅಥವಾ ತಣ್ಣನೆ ಹಾಲನ್ನು ಸ್ವಲ್ಪ ಮಟ್ಟಿಗೆ ಕೊಡ್ತೀವಿ ಅಂತ. ಈಗ ಒಂದು ಮನೆಯಲ್ಲಿ ಈಗ ಎಷ್ಟು ಸಾಲಿ ಒಂದು ಹಾಲನ್ನು ಕುದಿಸಬೇಕಾಗುತ್ತೆ? ಈಗ ನಾವು ತರ್ತೀವಿ ಅಂಗಡಿಯಿಂದ, ಮನೆಗೆ ತಗೊಂಡ್ಬರ್ತೀವಿ, ಕಟ್ ಮಾಡ್ತೀವಿ, ಹಾಕ್ತಿವಿ. ಅದ್ರ ನಂತರ ಎಷ್ಟು ಬಾರಿ ಇದನ್ನ ಹಾಲನ್ನು ಕುದಿಸಬೇಕಾಗತ್ತೆ ಅಂತ? ಯಾಕಂದ್ರೆ ಮನೇಲಿ ಎಲ್ರಿಗೂ ಇರುವಂತದ್ದು ಬೆಳಿಗ್ಗೆ ಹಾಲು ಕುದಿಸ್ತೀವಿ, ಅಯ್ಯೋ ರಾತ್ರಿ ಆದ್ರೆ ಮತ್ತೆ ಕುದಿಸಬೇಕಾಗತ್ತೆ ಅಂತ. ಬಟ್ ಒಂದ್ಸಲ ಕುದಿಸಿದ್ರೆ ಪೋಷಕಾಂಶಗಳು ಕಡಿಮೆ ಆಗುತ್ತಾ ಹೋಗುತ್ತಾ? ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಹಾಲನ್ನು ಒಂದ್ಸತಿ ಕಾಯಿಸ್ತೀವಿ. ತಂದ ತಕ್ಷಣ ಹಾಲನ್ನು ನಾವು ಕಾಯಿಸ್ಲೇಬೇಕು. ಕಾಯಿಸುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ ಏನಂತ ಹೇಳಿದ್ರೆ, ಹಾಲನ್ನು ನಾವು ತುಂಬ ಕುದಿಸಿದಾಗ ಹಾಲಿನಲ್ಲಿ ಇರುವಂತಹ ಅಮೈನೋ ಆಸಿಡ್ ಡಿನೇಚರ್ ಆಗಿ ಅದು ಪ್ರಿಸಿಪಿಟೇಟ್ ಆಗೋದು ಗೊತ್ತಾಗುತ್ತೆ ನಮಗೆ. ಪ್ರೋಟೀನು, ಫ್ಯಾಟು, ಕಾರ್ಬೋಹೈಡ್ರೇಟು ಹಾಲಿನ ನೀರಲ್ಲಿ ಕರಗಿರೋದಿಲ್ಲ, ಅದು ಹರಡ್ಕೊಂಡಿರುತ್ತೆ, ಡಿಸ್ಪರ್ಸ್ ಆಗಿರುತ್ತೆ, ಡಿಸಾಲ್ವ್ ಆಗಿರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಾವು ಹಾಲನ್ನು ನಾವು ಕಾಯಿಸಿದಾಗ ಈ ಬಿ ಗುಂಪಿನ ವಿಟಮಿನ್ ಅದರಲ್ಲಿ ಕರಗಿರೋದೇನಾಗುತ್ತೆ, ಹಾಲು ಇವಾಪ್ರೇಟ್ ಆಗುತ್ತಲ್ಲ, ಅಂದರೆ ಹಬೆ ಬರೋದಲ್ಲ, ಆವಿನಲ್ಲಿ ಬಿ ಗುಂಪಿನ ವಿಟಮಿನ್ ಹೋಗುತ್ತೆ. ಓಕೆ ಡಾಕ್ಟರ್ ಪ್ರಶಾಂತ್ ಅವರೇ, ಈಗಾಗಲೇ ನೀವು ಹೇಳಿದ್ರಿ 3 ವಿಧದ ಹಾಲುಗಳನ್ನು ನಾವು ಬಳಸಬಹುದು ಅಂತ. ಸೊ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅನ್ನು ಬಳಸುವಂತಹ ಸಂದರ್ಭದಲ್ಲಿ ಕುದಿಸುವ ಅವಶ್ಯಕತೆ ಇರುತ್ತಾ ಅಥವಾ ಹಾಗೇನೆ ಯೂಸ್ ಮಾಡಬಹುದಾ? ಹೇಗೆ? ಅಲ್ಲ, ಪ್ಯಾಸ್ಚರೈಸ್ಡ್ ಮಿಲ್ಕ್ ಆದ್ರೂ ಕೂಡ ಅದು ಕಂಟಾಮಿನೇಷನ್ ತೆಗೆಯೋದಕ್ಕೋಸ್ಕರ ಬಿಸಿ ಮಾಡೋದು ಮುಖ್ಯ. ಆದ್ರೆ ಮರಳಿಸೋ ನೆಸೆಸಿಟಿ ಇಲ್ಲ. ದ ಟೆಂಪರೇಚರ್ ರೆಕಮೆಂಡ್ ಮಾಡಿರೋದು ಅರೌಂಡ್ 100 ಡಿಗ್ರಿ ಸೆಲ್ಸಿಯಸ್ ಫಾರ್ 2 to 3 ಮಿನಿಟ್ಸ್ ಅಷ್ಟೇ. ಅದನ್ನ ಮರಳಿಸಿ ಅದನ್ನ ಉಕ್ಕಿಸಿ ಮಾಡೋ ನೆಸೆಸಿಟಿ ಇಲ್ಲ. ಹಾಗಾದ್ರೆ ಫ್ರೀಸರ್ ಅಲ್ಲಿ ಇಟ್ಬಿಡ್ತಾರೆ ಕೆಲವರು ತಂದು ಅದನ್ನ, ಅಂದ್ರೆ ಏನು ಹಾಳಾಗಬಾರ್ದು ಅಂತ ಹೇಳಿ. ಹಾಗಾದ್ರೆ ಅದರ ಲೈಫ್ ಹೇಗಿರುತ್ತೆ? ಹಾಗಾದ್ರೆ ಅದು ಕುಡಿಯೋದು ಒಳ್ಳೇದಲ್ವಾ ನಮ್ಮ ದೇಹಕ್ಕೆ? ತೀರಾ ವಿಧಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಆ ತರಹ ಮಾಡ್ಕೋಬೇಕೇ ವಿನಃ ಫ್ರಿಡ್ಜ್ ಇದೆ ಅಂತ ಹೇಳಿ ಫ್ರೀಸರ್ ಅಲ್ಲಿ ಇಡೋದು, ಅದನ್ನ ಮತ್ತೆ ಫ್ರೀಸರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ ಗೊತ್ತಾ, ಅದು ಟೆಂಪರೇಚರ್ ಮೈನಸ್ಗೆ ಬರುತ್ತೆ. ಅದನ್ನ ತೆಗೆದು ನಾವು ಕಾಯಿಸ್ತೀವಲ್ವಾ, ಆವಾಗ ಏನಾಗುತ್ತೆ ನೋಡಿ, ಈ ಟೆಂಪರೇಚರ್ ವೇರಿಯೇಷನ್ ಅಲ್ಲಿ ಈ ಡಿಸ್ಬರ್ಸ್ ಆಗಿರುವಂತ ಆಹಾರಾಂಶಗಳು, ಎಲ್ಲ ಆಹಾರಾಂಶಗಳು ನೀರಲ್ಲಿ ಕರಗಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ ಅಷ್ಟೇ, ಅದು ಕರಗಿಲ್ಲ, ಅದು ಚೆದರಿರುತ್ತೆ. ಈ ಚೆದರಿರೋವಾಗ ಆ ಟೆಂಪರೇಚರ್ ಅಲ್ಲಿ ಮತ್ತೆ ನೀವು ಇದೊಂದು ಆದಾಗ ಬೇಗ ಪ್ರೋಟೀನ್ ಪ್ರೆಸಿಪಿಟೇಟ್ ಆಗುತ್ತೆ, ಬೇಗ ಕೆಳಗಡೆ ತಳ ಹತ್ತಕ್ಕೆ ಶುರು ಆಗುತ್ತೆ. ನೀವು ಅದನ್ನು ಗಮನಿಸಿರ್ಬೋದು, ತಳ ಹತ್ತೋದು, ಅದು ಪ್ರೋಟೀನ್ ಡಿನೇಚರ್ ಆಗ್ತಾ ಹೋಗ್ತಾ ಇರುತ್ತೆ. ಇವುಗಳೆಲ್ಲ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಯಾಕೆ ಅವಕಾಶ ಕೊಡಬೇಕು? ಆಕಳಿನ ಹಾಲು ಅದರ ಜೊತೆಗೆ ಎಮ್ಮೆ ಹಾಲು ತುಂಬಾ ಡಿಫ್ರೆನ್ಸ್ ಇರುತ್ತೆ ಅಂತ, ತುಂಬಾ ದಪ್ಪ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಯಾವ ರೀತಿಯಾಗಿ ಕುದಿಸಬೇಕಾಗತ್ತೆ ಹಾಗಾದ್ರೆ? ಈಗ ಯಾವುದೇ ಹಾಲಾದ್ರೂ ಅದು ಕುದಿಸೋದ್ರಲ್ಲಿ ಏನಂತ ಡಿಫ್ರೆನ್ಸ್ ಬರೋದಿಲ್ಲ. ಬಟ್ ಈಗ ಎಮ್ಮೆ ಹಾಲಿನಲ್ಲಿ ಏನಾಗುತ್ತೆ, ಫ್ಯಾಟ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಇಟ್ ಇಸ್ ಆಲ್ಮೋಸ್ಟ್ ಕ್ವೈಟ್ ಮೋರ್ ಕಂಪೇರ್ ಟು ನಿಮ್ಮ ಹಸುನ ಹಾಲು ಕಂಪೇರ್ ಮಾಡಿದ್ರೆ ತುಂಬಾನೇ ಜಾಸ್ತಿ ಇರುತ್ತೆ. ಅದು ಮಕ್ಕಳಿಗೆ ಒಳ್ಳೇದ ಎಮ್ಮೆ ಹಾಲು? ಈಗ ಎಷ್ಟೊಂದ್ ಜನ, ಈಗ ಹಳ್ಳಿ ಕಡೆ ಆಗ್ಲಿ ಎಷ್ಟೊಂದ್ ಕಡೆ ಅದನ್ನ ಯೂಸ್ ಮಾಡ್ತಾರೆ, ಅದರಿಂದ ಯಾವುದೇ ತರ ತೊಂದರೆ ಇಲ್ಲ. ಅದು ಯೂಸ್ ಮಾಡೋದ್ರಿಂದ ಏನ್ ತೊಂದರೆ ಆಗೋದಿಲ್ಲ, ಆತರ ಏನು ಆಗೋದಿಲ್ಲ, ಆತರ ಏನು ಆಗೋದಿಲ್ಲ. ಕೊಡ್ಲೇಬೇಕು ಅಂತ ತಾಯಿ ಹಾಲು ಸಿಕ್ಲಿಲ್ಲ ಅಂತಂದಾಗ, ಹೊರಗಿನ ಹಾಲನ್ನ ಕೊಡ್ಲೇಬೇಕು ಅಂತಂದಾಗ, ಹಸುವಿನ ಹಾಲು ಸಿಗದೆ ಎಮ್ಮೆ ಹಾಲು ಸಿಕ್ಕಿದೆ ಅಂತಂದ್ರೆ ಆ ಎಮ್ಮೆ ಹಾಲಿಗೆ ನಾವು ಅರ್ಧ ಅಷ್ಟು ನೀರನ್ನ ಸೇರಿಸಬೇಕಾಗಿ ಬರುತ್ತೆ. ಫಸ್ಟ್ ಆಫ್ ಆಲ್, ಡೈಲ್ಯೂಷನ್ ಆಫ್ ಮಿಲ್ಕ್ ಶುಡ್ ನಾಟ್ ಬಿ ಡನ್. ಈಗ ರಿಸರ್ಚ್ ಬಂದಿರೋ ಪ್ರಕಾರ, ರಿಸರ್ಚ್ ಒಂದೇ ಅಲ್ಲ, ಇದಕ್ಕೆ ಮುಂಚೆನೆ ತಿಳಿದಿರೋ ಪ್ರಕಾರ ಮಿಲ್ಕ್ಗೆ ಯಾವಾಗಲೂ ನೀರು ಮಿಕ್ಸ್ ಮಾಡಬಾರ್ದು. ಅಷ್ಟೊಂದು ಆಹಾರಾಂಶ ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ, ಅವಶ್ಯಕತೆ ಇರೋದಿಲ್ಲ. ಆಗ ಪುಟ್ಟ ಮಕ್ಕಳಿಗೆ ನಾವು ಹಾಲನ್ನು ತಾಯಿ ಹಾಲು ಕೊಡಕ್ ಆಗ್ಲಿಲ್ಲ ಅಂತ ಅಂದಾಗ, ನಿಜ ನೀರನ್ನ ಸೇರಿಸಿದಾಗ ಅದರದ್ದು ಬೇರೆ ಆಹಾರಾಂಶಗಳ ಕಾನ್ಸಂಟ್ರೇಷನ್ ಕಡಿಮೆ ಆಗೇ ಆಗುತ್ತೆ. ಆದ್ರೆ ಪುಟ್ಟ ಮಕ್ಕಳಿಗೆ ಅಷ್ಟೊಂದು ಆಹಾರಾಂಶ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಒಂದಷ್ಟು ನೀರನ್ನು ಸೇರಿಸಿ ಕೊಡಬೇಕು ಅಂತ ಹೇಳೋದು ನಮ್ಮ NIN ಹೇಳುತ್ತೆ, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಹೇಳುತ್ತೆ, ಅನೇಕ ಯೂನಿವರ್ಸಿಟಿಗಳಲ್ಲಿ ನಡೆದ ಇದು ಹೇಳುತ್ತೆ, ಆಯುರ್ವೇದ ವಿಜ್ಞಾನ ಹೇಳುತ್ತೆ. ಪ್ರತಿಯೊಂದು ತಾಯಂದ್ರು ಕೂಡ ಇದನ್ನು ಅನುಭವಿಸಿರುವಂತಹ ವಿಷಯ. ನೀವು ಯಾಕೆ ಹೇಳ್ತಾ ಇದ್ದೀರಿ? ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮೆಥಡ್ ಇದೆ. ಈಗ ಡೈಲ್ಯೂಷನ್ ಮಾಡೋದುವೆ, ಈಗ ಇನಿಷಿಯಲಿ ನಾವೇನು ಅಡ್ವೈಸ್ ಮಾಡ್ತೀವಿ, ಫಸ್ಟ್ 50-50 ಡೈಲ್ಯೂಷನ್ ಮಾಡಿ ಒಂದು 2 ವೀಕ್ಸ್ ಕೊಡಿ. ಆಮೇಲಿಂದ 75-25 ಮಾಡಿ, ಅಂದ್ರೆ 75% ಮಿಲ್ಕ್, 25% ವಾಟರ್. ಆಮೇಲಿಂದ ನೆಕ್ಸ್ಟ್ 15 days ಯು ಗಿವ್ ದ
ಫುಲ್ ಸ್ಟ್ರೆಂತ್ ಮಿಲ್ಕ್ ಅಂದ್ರೆ ವಿತೌಟ್ ಡೈಲ್ಯೂಷನ್ ಕೊಡಿ. ಸೊ ಸ್ಟೆಪ್ ವೈಸ್ ತಗೊಂಡು ಹೋಗ್ಬೋದು. ಒಂದೇ ಸರಿ ಕೊಟ್ರೆ ಹೌದು ಜೀರ್ಣ ಆಗದೆ ಇರಬಹುದು, ಆದ್ರೆ ಇದನ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫುಲ್ ಸ್ಟ್ರೆಂತ್ ಮಿಲ್ಕ್ ಕೊಡಬೇಕು. ಸಾಮಾನ್ಯವಾಗಿ ಹಾಲನ್ನ ಕುದಿಸುವಂತಹ ಸಂದರ್ಭದಲ್ಲಿ ಪೋಷಕಾಂಶಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದರ ಜೊತೆಗೆ ನಾವು ಯಾವ ರೀತಿಯ ಹಾಲನ್ನ ಕುಡಿಬೇಕು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಈಗ ಹೇಳತ್ತೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಇಂತಹ ಹಾಲನ್ನು ಕುಡಿಯಿರಿ ಅಂತ, ಟೆಟ್ರಾಪ್ಯಾಕ್ ಹಾಲನ್ನು ಕುಡಿಯಿರಿ, ಸ್ಕಿಮ್ ಮಿಲ್ಕ್ ಹಾಲನ್ನು ಕುಡಿಯಿರಿ ಅಂತ. ಈ ರೀತಿಯಾದಂತಹ ಹಾಲನ್ನು ಕುಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸೇರುವಂತಹ ಅವಶ್ಯಕತೆ ಇರುತ್ತೆ ಅನ್ನೋದನ್ನ ನೋಡೋಣ ವಿರಾಮದ ನಂತರ.